Morning everyone, welcome back to my channel Learning Circle. Let's continue learning grammar and vocabulary series. Please watch my previous videos for the continuation of this series. Please subscribe and hit the bell icon for more videos. So let's begin today's lesson, forms of words in English language. You are going to learn more than 200 words of different forms. It's a very useful video to improve your vocabulary. So please watch the video till the end. So let's know what are the forms of words. ಈ ವಿಡಿಯೋದಲ್ಲಿ ಫಾರ್ಮ್ಸ್ ಆಫ್ ವರ್ಡ್ಸ್ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಪದಗಳ ರೂಪ ಅಥವಾ ಪದಗಳ ರಚನೆ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಫಾರ್ಮ್ಸ್ ಆಫ್ ವರ್ಡ್ ಅಂದರೆ ಏನು ಅಂತ ನೋಡೋದಾದರೆ it's a process by which new words are produced with a different meaning or grammatical function. ಅಂದರೆ ಇದೊಂದು ಪ್ರೋಸೆಸ್ ಆಗಿದೆ. ಹೊಸ ಪದಗಳು ರಚನೆ ಆಗುವಂಥದ್ದು, ಆ ಪದಗಳು ಡಿಫ್ರೆಂಟ್ ಮೀನಿಂಗ್ ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಪಡ್ಕೊಳ್ಳುವಂಥದ್ದು, ಜೊತೆಗೆ ಗ್ರಾಮ್ಯಾಟಿಕಲ್ ಫಂಕ್ಷನನ್ನು ಚೇಂಜ್ ಮಾಡುವಂಥದ್ದು. ಅಂದರೆ ನೌನ್ ಇರುವಂಥ ಪದಗಳು ವರ್ಬ್ ಇರುವಂಥ ಪದಗಳನ್ನು ಅಡ್ಜೆಕ್ಟಿವ್ ಆಗಿರುವಂಥ ಪದಗಳನ್ನು ಅಡ್ವರ್ಬ್ ಆಗಿ ಬದಲಾವಣೆ ಮಾಡುವಂಥದ್ದನ್ನು ನಾವು ಫಾರ್ಮ್ಸ್ ಆಫ್ ವರ್ಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ನ ನೋಡೋಣ. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ನೋಡಿ, ಇಲ್ಲಿ ಹ್ಯಾಪಿ ಅನ್ನೋದು ಬೇಸ್ ವರ್ಡ್. ಸೊ ಈ ಹ್ಯಾಪಿ ಅನ್ನೋ ಬೇಸ್ ಅಡ್ಜೆಕ್ಟಿವ್ ವರ್ಡ್ಗೆ ಅನ್ ಅನ್ನೋ ಪ್ರಿಫಿಕ್ಸ್ ಅನ್ನ ಸೇರಿಸಿ ಅನ್ಹ್ಯಾಪಿ ಅನ್ನೋ ಒಂದು ಹೊಸ ವರ್ಡನ್ನ ಫಾರ್ಮ್ ಮಾಡಿರ್ತಾರೆ. ಹಾಗೇನೆ ಹ್ಯಾಪಿ ಪ್ಲಸ್ ನೆಸ್. ನೋಡಿ, ಹ್ಯಾಪಿನೆಸ್. ಇಲ್ಲಿ ಹ್ಯಾಪಿ ಅನ್ನೋ ಬೇಸ್ ವರ್ಡ್ಗೆ ನೆಸ್ ಅನ್ನೋ ಬೇಸ್ ವರ್ಡ್ಗೆ ನೆಸ್ ಅನ್ನೋ ಸಫಿಕ್ಸಸ್ ಅನ್ನ ಆ್ಯಡ್ ಮಾಡಿ ಹ್ಯಾಪಿನೆಸ್ ಅನ್ನೋ ವರ್ಡನ್ನ ಕ್ರಿಯೇಟ್ ಮಾಡಿದ್ವಿ. ನೋಡಿ, ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್, ಹ್ಯಾಪಿನೆಸ್ ಅನ್ನೋದು ನೌನ್ ಫಾರ್ಮ್. ಹಾಗೇನೆ ಇಲ್ಲಿ ನೋಡಿ, ಟೆಕ್ಸ್ಟ್ ಪ್ಲಸ್ ಬುಕ್, ಎರಡು ಬೇರೆ ಬೇರೆ ವರ್ಡನ್ನ ಜಾಯಿನ್ ಮಾಡಿ ಟೆಕ್ಸ್ಟ್ ಬುಕ್ ಅನ್ನೋ ಪದನ ರಚನೆ ಮಾಡಿದ್ದೇವೆ. ಟೆಕ್ಸ್ಟ್ ಮತ್ತೆ ಬುಕ್ ಅನ್ನೋ ಪದಗಳನ್ನು ಸೇರಿಸಿ ಟೆಕ್ಸ್ಟ್ ಬುಕ್ ಅನ್ನೋ ಪದನ ರಚನೆ ಮಾಡಲಾಗಿದೆ. ಓಕೆ, ಸೊ ಫಾರ್ಮ್ಸ್ ಆಫ್ ವರ್ಡ್ಸ್ ಯಾವ ರೀತಿ ಇಂಗ್ಲಿಷಲ್ಲಿ ಆಗಿದೆ. ಇನ್ ಇಂಗ್ಲಿಷ್ ವರ್ಡ್ಸ್ ಆರ್ ಫಾರ್ಮ್ಡ್ ಬೈ, ಯಾವ್ಯಾವ ರೀತಿ ವರ್ಡ್ಸ್ ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ ಬೇರೆ ಬೇರೆ ರೀತಿ ಆಗಿದೆ. ಹೇಗೆ? ಫಸ್ಟ್ ಒನ್ನು ಅಫಿಕ್ಸೇಷನ್ ಅಥವಾ ಡಿರೈವೇಶನ್ ಇಂದ ವರ್ಡ್ ಫಾರ್ಮ್ ಆಗಿದೆ. ಅಫಿಕ್ಸೇಷನ್ ಅಂದ್ರೆ ಏನು ಅಂತಂದ್ರೆ ಬೇಸ್ ವರ್ಡ್ಗೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಅನ್ನ ಆಡ್ ಮಾಡುವಂಥದ್ದು. ಸೊ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಬಗ್ಗೆ ನನ್ನ ಹಿಂದಿನ ವಿಡಿಯೋನ ನೋಡಿ, ಈ ವಿಡಿಯೋನ ನೋಡಿದ್ರೆ ತುಂಬಾ ಚೆನ್ನಾಗಿ ಇದು ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಹ್ಯಾಪಿ ಅನ್ನೋ ವರ್ಡ್ಗೆ ಅನ್ ಅನ್ನೋ ಪ್ರಿಫಿಕ್ಸ್ ಅನ್ನ ಸೇರಿಸಿ ಅನ್ಹ್ಯಾಪಿ ಅನ್ನೋ ವರ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಈ ರೀತಿ ಹೊಸ ವರ್ಡನ್ನ ಫಾರ್ಮ್ ಮಾಡ್ಬೋದು ಇಂಗ್ಲಿಷಲ್ಲಿ. ಅದೇ ರೀತಿ ಕಾಂಪೌಂಡಿಂಗ್ ಅನ್ನೋ ವಿಧಾನದಲ್ಲೂ ಕೂಡ ವರ್ಡನ್ನ ಫಾರ್ಮ್ ಮಾಡಿದ್ದಾರೆ. ಹೇಗೆ? ಕಾಂಪೌಂಡಿಂಗ್ ಮೀನ್ಸ್ ಬುಕ್. ನೋಡಿ, ಟೆಕ್ಸ್ಟ್ ಅನ್ನೋದ್ರ ಜೊತೆ ಬುಕ್ ನ ಸೇರಿಸಿ ಟೆಕ್ಸ್ಟ್ ಬುಕ್ ಅಂತ ಮಾಡಿರುವಂಥದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯಿಂದ ವರ್ಡನ್ನ ಫಾರ್ಮ್ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಕಾಂಪೌಂಡಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಂದ್ರೆ ಏನು? ಕಟ್ ಮಾಡಿ ತೆಗೆಯುವಂಥದ್ದು. ನೋಡಿ, ಎಕ್ಸಾಮಿನೇಷನ್ ಅನ್ನೋದು ಒಂದು ದೊಡ್ಡ ವರ್ಡ್. ಸೊ ಇಲ್ಲಿಂದ ಎಕ್ಸಾಮ್ ಅನ್ನೋ ವರ್ಡನ್ನ ಕಟ್ ಮಾಡಿ ಸಪ್ರೇಟ್ ಮಾಡಿರುವಂಥದ್ದು, ಅದೇ ಒಂದು ಸಪ್ರೇಟ್ ವರ್ಡ್ ಆಗಿದೆ ಎಕ್ಸಾಮ್. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನೋ ವರ್ಡನ್ನ ಕಟ್ ಮಾಡಿ ಆ್ಯಡ್ ಅನ್ನೋ ವರ್ಡನ್ನ ರಚನೆ ಮಾಡಿರುವಂಥದ್ದು. ಹಾಗೇನೆ ಆಕ್ರೋನೇಮ್ಸ್. ನೋಡಿ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸೊ ಎಲ್ಲ ಪದಗಳ ಮೊದಲ ಲೆಟರ್ಸ್ ಅನ್ನ ತಗೊಂಡು ಒಂದು ಹೊಸ ವರ್ಡನ್ನ ಫ್ರೇಮ್ ಮಾಡಿರುವಂಥದ್ದು ಆಕ್ರೋನಿಮ್ ಅಂತ ಕರೀತಾರೆ ಇದನ್ನ. ಇದೇ ರೀತಿ ಸಿಮ್, CD ಅನ್ನೋ ಬೇರೆ ಬೇರೆ ಆಕ್ರೋನಿಮ್ನ ನೀವು ನೋಡಿರ್ತೀರಿ. ಹಾಗೇನೆ ಕನ್ವರ್ಷನ್ ಅಂದ್ರೆ ಒಂದೇ ವರ್ಡ್ನ ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೌನ್ ಮತ್ತೆ ವರ್ಬ್ ಆಗಿ ವಾಟರ್ ಅನ್ನ ಯೂಸ್ ಮಾಡಿರುವಂಥದ್ದು. ಎಕ್ಸಾಂಪಲ್ ನೋಡಿ, ಈ ವಾಟರ್ಡ್ ದ ಪ್ಲಾಂಟ್, ವಾಟರ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. ನೋಡಿ, ಮೊದಲನೇ ಸೆಂಟೆನ್ಸ್ ಅಲ್ಲಿ ವಾಟರ್ ಅನ್ನೋದು
ವರ್ಬ್ ಫಾರ್ಮಲ್ಲಿದೆ, ಅದೇ ವಾಟರ್ ಅನ್ನೋದು ಇಲ್ಲಿ ನೌನ್ ಫಾರ್ಮಲ್ಲಿದೆ. ಸೊ ಈ ರೀತಿನೂ ಕೂಡ ವರ್ಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಂದರೆ ಫಾರ್ಮ್ ಮಾಡ್ತಾರೆ ಇಂಗ್ಲೀಷಲ್ಲಿ. ಹಾಗೆಯೇ ಬಾರೋಯಿಂಗ್ ಅಂತಂದರೆ ಬೇರೆ ಬೇರೆ ಭಾಷೆಗಳಿಂದ ಪದಗಳನ್ನು ನಾವು ಬಾರೋ ಮಾಡ್ಕೊಳ್ಳೋದು, ಪಡ್ಕೊಳ್ಳೋವಂಥದ್ದು, ತಗೊಳ್ಳೋವಂಥದ್ದು. ಇಂಗ್ಲೀಷಲ್ಲಿ ಈ ರೀತಿ ಬೇಕಾದಷ್ಟು ಭಾಷೆಗಳಿಂದ ಪದಗಳನ್ನು ತಮ್ಮ ಭಾಷೆಗೆ ತಗೊಂಡು ಆ್ಯಡ್ ಮಾಡಿರ್ತಾರೆ. ಆ ರೀತಿ ವರ್ಡನ್ನ ಫಾರ್ಮ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಪಿಯಾನೋ ಫ್ರಮ್ ಇಟಾಲಿಯನ್ ವರ್ಡ್, ಕೋರಸ್ ಫ್ರಮ್ ಗ್ರೀಕ್ ವರ್ಡ್. ಈ ರೀತಿ ಬೇರೆ ಬೇರೆ ಭಾಷೆಗಳಿಂದ ಪದಗಳನ್ನು ತಗೊಂಡು ಇಂಗ್ಲೀಷಿಗೆ ಆ್ಯಡ್ ಮಾಡಿರ್ತಾರೆ. ಹಾಗೆಯೇ ಕಾಯಿನೇಜ್ ಅಂದರೆ ವಿತ್ ದ ಇನ್ವೆನ್ಷನ್ ಆಫ್ ನ್ಯೂ ಥಿಂಗ್ಸ್, ಹೊಸ ಥಿಂಗ್ಸ್ಗಳನ್ನ ಇನ್ವೆಂಟ್ ಮಾಡಿದ್ಮೇಲೆ ಆ ಒಂದು ಥಿಂಗ್ಸ್ಗೆ ಹೆಸರನ್ನ ಕೊಡುವಂಥದ್ದು, ಅವು ಕೂಡ ಪದಗಳಾಗಿದೆ. ನೋಡಿ, ಗೂಗಲ್, ಟಿಕ್ ಟಾಕ್, ಈ ರೀತಿ ಬೇರೆ ಬೇರೆ ಪದಗಳನ್ನು ಇನ್ವೆಂಟ್ ಮಾಡಿ ಜಾಯಿನ್ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಗಳಿಂದ ಇಂಗ್ಲೀಷಲ್ಲಿ ಪದಗಳ ರಚನೆ ಆಗಿದೆ. ನಾನಿಲ್ಲಿ ಕೆಲವೊಂದನ್ನು ಮಾತ್ರ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಓಕೆ, ಸೊ ವರ್ಡ್ ಫಾರ್ಮೇಷನ್ ಫ್ರಮ್ ಅಫಿಕ್ಸೇಷನ್. ಈ ವಿಡಿಯೋದಲ್ಲಿ ವರ್ಡ್ ಫಾರ್ಮೇಷನ್ ಅಫಿಕ್ಸೇಷನ್ ಇಂದ ಹೇಗಾಗುತ್ತೆ ಅಂದರೆ, ನನ್ನ ಲಾಸ್ಟ್ ವಿಡಿಯೋನ ನೀವು ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ವರ್ಡ್ ಫಾರ್ಮೇಷನ್ ಫ್ರಮ್ ಅಫಿಕ್ಸೇಷನ್ ಇಂದ ವರ್ಡ್ ಫಾರ್ಮೇಷನ್ ಯಾವ ರೀತಿ ಆಗಿದೆ ಅಂತ ನೋಡಿ. ಅಫಿಕ್ಸೇಷನ್ ಅಂದ್ರೆ ಏನು ಅಂತಂದ್ರೆ, ಅಫಿಕ್ಸೇಷನ್ ಇಸ್ ಎ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ವರ್ಡ್ಸ್ ಬೈ ಆಡಿಂಗ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಟು ಎ ಬೇಸ್ ಆರ್ ರೂಟ್ ವರ್ಡ್ ಟು ಕ್ರಿಯೇಟ್ ಎ ನ್ಯೂ ವರ್ಡ್ ವಿತ್ ಎ ಡಿಫರೆಂಟ್ ಮೀನಿಂಗ್ ಆರ್ ಗ್ರಾಮ್ಯಾಟಿಕಲ್ ಫಂಕ್ಷನ್. ಸೊ ಹೊಸ ವರ್ಡ್ನ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ನ ಆ್ಯಡ್ ಮಾಡಿ, ಅಂದರೆ ಬೇಸ್ ವರ್ಡ್ಗೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸನ್ನು ಆ್ಯಡ್ ಮಾಡಿ ಹೊಸ ವರ್ಡನ್ನು ಕ್ರಿಯೇಟ್ ಮಾಡುವಂಥದ್ದು, ಫಾರ್ಮ್ ಮಾಡುವಂಥದ್ದು. ಅದು ಡಿಫ್ರೆಂಟ್ ಮೀನಿಂಗ್ ಆಗಿರಬೇಕು, ಬೇರೆ ಗ್ರಾಮ್ಯಾಟಿಕಲ್ ಫಂಕ್ಷನನ್ನು ಮಾಡುವಂಥದ್ದಾಗಿರಬೇಕು. ಓಕೆ, ಸೊ ಇನ್ ದಿಸ್ ಪ್ರಾಸೆಸ್ ಬೇಸ್ ವರ್ಡ್ಸ್ ಆಫ್ ನೌನ್ಸ್, ವರ್ಬ್ಸ್ ಕ್ಯಾನ್ ಬಿಕಮ್ ನೌನ್ಸ್, ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆರ್ ಅಡ್ವರ್ಬ್ಸ್. ಅಂದರೆ ಈ ಪ್ರೊಸೆಸ್ಸಲ್ಲಿ ಬೇಸ್ ವರ್ಡು ನೌನು ಅಥವಾ ವರ್ಬ್ ಅಥವಾ ಸಮ್ಟೈಮ್ಸ್ ಅಡ್ಜೆಕ್ಟಿವ್ ಆಗಿರ್ತವೆ. ಆ ಒಂದು ವರ್ಡ್ಸನ್ನ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಆ್ಯಡ್ ಮಾಡಿ ನೌನ್ ಆಗಿ ಅಥವಾ ವರ್ಬ್ ಆಗಿ ಅಥವಾ ಅಡ್ಜೆಕ್ಟಿವ್ ಆಗಿ ಅಥವಾ ಅಡ್ವರ್ಬ್ ಆಗಿ ಆ ವರ್ಡ್ಗಳನ್ನು ಬದಲಾವಣೆ ಮಾಡುವಂಥದ್ದು, ರೂಪವನ್ನು ಬದಲಾವಣೆ ಮಾಡುವಂಥದ್ದು ಅಫಿಕ್ಸೇಷನ್ ಆಗಿದೆ. ಸೊ ಎಕ್ಸಾಂಪಲನ್ನು ನೋಡಿದ್ರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಒಂದು ವರ್ಡ್ ಆ್ಯಡ್ ಅನ್ನೋದು ಬೇಸಿಕಲಿ ಒಂದು ವರ್ಬ್, ಆ್ಯಡ್. ಓಕೆ, ಸೊ ಆ್ಯಡ್ ಅನ್ನೋದನ್ನ ನೋಡಿ, ಶನ್, TION, ಆಡಿಷನ್ ಅನ್ನೋ ವರ್ಡನ್ನ ಮಾಡಿದ್ರೆ, ಆ್ಯಡ್ ಮಾಡಿದ್ರೆ ಸಫಿಕ್ಸನ್ನು, ಅದು ನೌನ್ ಆಗಿ ಫಾರ್ಮ್ ಆಗುತ್ತೆ. ಸೊ ವರ್ಬ್ ಇದ್ದಿದ್ದು ನೌನ್ ಆಯಿತು. ಹಾಗೇನೆ ಅಡಿಷ್ನಲ್ ನೋಡಿ, ಅಡಿಷನ್ ಅನ್ನೋ ವರ್ಡ್ಗೆ AL ಅನ್ನೋ ಸಫಿಕ್ಸನ್ನು ಆ್ಯಡ್ ಮಾಡಿದ್ರೆ ಅದು ಅಡಿಷ್ನಲ್ ಆಯಿತು. ಸೊ ಅಡಿಷ್ನಲ್ ಅನ್ನೋದೇನು, ಇದೊಂದು ಅಡ್ಜೆಕ್ಟಿವ್. ಹಾಗೇನೆ ಅಡಿಷ್ನಲ್ ಅನ್ನೋ ವರ್ಡ್ಗೆ LY ಅನ್ನೋ ಸಫಿಕ್ಸನ್ನು ಆ್ಯಡ್ ಮಾಡಿದ್ರೆ ಅಡಿಷ್ನಲಿ ಅಂತ ಆಗುತ್ತೆ. ಅಡಿಷ್ನಲಿ ಅಂದರೆ ಅಡಿಷ್ನಲಿ ಅನ್ನೋದು ಆಡ್ವರ್ಬ್. ಸೊ ಇಲ್ಲಿ ವರ್ಬ್ ಇರೋ ವರ್ಡನ್ನು ನಾವು ನೌನ್ ಮಾಡ್ಬೋದು, ಹಾಗೇನೆ ಅಡ್ಜೆಕ್ಟಿವ್ ಮಾಡ್ಬೋದು, ಹಾಗೇನೆ ಅಡ್ವರ್ಬ್ ಮಾಡ್ಬೋದು. ಸೊ ವರ್ಬನ್ನ ಫಾರ್ಮನ್ನು ಚೇಂಜ್ ಮಾಡಿದ್ವಿ ನಾವು, ಹೌದಲ್ವಾ? ಬೇರೆ ಬೇರೆ ಹೊಸ ವರ್ಡನ್ನು ನಾವು ಫಾರ್ಮ್ ಮಾಡಿದ್ವಿ, ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಇದನ್ನು ನಾವು ಅಫಿಕ್ಸೇಷನ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ ಇಲ್ಲಿ ಯಾವ ಲೆಟರ್ ಅಥವಾ ಮಾರ್ಫಿಮ್ಸ್ ಅನ್ನ ಯೂಸ್ ಮಾಡ್ತೀವಿ ಹೊಸ ವರ್ಡನ್ನು ಫಾರ್ಮ್ ಮಾಡಲಿಕ್ಕೆ ಅಂತ ಅನ್ನೋದು ನಾನು ನೋಡೋದಾದ್ರೆ, ವರ್ಬ್ ಫಾರ್ಮ್ ಮಾಡಲಿಕ್ಕೆ ನೋಡಿ, ಇಫೈ, ನೌನಿಗೆ ಶನ್, ಅಡ್ಜೆಕ್ಟಿವ್ ಓಸ್, ಅಡ್ವರ್ಬ್ಗೆ LY. ಹಾಗೆ ವರ್ಬನ್ನ ನೋಡಿ, ಎಮ್. ಇಫೈ ಎಕ್ಸಾಂಪಲ್ ಬೇಕು ಅಂದರೆ ಬ್ಯೂಟಿಫೈ, ಶನ್ ಎಜುಕೇಶನ್, ಅಸ್ಗೆ ಕರೇಜಸ್, ಲವ್ಲಿ. ಹಾಗೇನೆ ಎಂಪವರ್, ಸೊ ಇಟಿ, ಇಮ್ಯುನಿಟಿ, ಫುಲ್, ಬ್ಯೂಟಿಫುಲ್, ಈಸ್, ರಿಯಲೈಸ್, ಮೆಂಟ್, ಅಡ್ಜಸ್ಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್, ಇಂಗ್ ಅನ್ನೋದಕ್ಕೆ ಇಂಟ್ರೆಸ್ಟಿಂಗ್, ಎನ್ಕರೇಜ್, ಗುಡ್ನೆಸ್, ಯೂಸ್ಲೆಸ್,
ಹಾಗೆ ಎರ್ ಯೂಸ್ ಮಾಡುವಂಥದ್ದು ಟೀಚ್ ಟೀಚರ್, ಎಫೆಕ್ಟ್ ಎಫೆಕ್ಟಿವ್, ಕೌನ್ಸಿಲರ್, ಎಕ್ಸಲೆಂಟ್, ಅಟೆಂಡೆನ್ಸ್, ಅಪ್ರೂವಲ್, ಬಿಲೌಡ್, ಇಂಟ್ರೆಸ್ಟಿಂಗ್ ಅಥವಾ ಸ್ಮೋಕಿಂಗ್. ವರ್ಬ್ ಇರೋ ವರ್ಡ್ಗೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ನ ಆ್ಯಡ್ ಮಾಡಿ ನೌನ್, ಹಾಗೆಯೇ ನೌನನ್ನು ಅಡ್ಜೆಕ್ಟಿವ್ನ ಅಡ್ವರ್ಬ್ ಆಗಿ ನಾವು ಬದಲಾವಣೆ ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಆಫ್ ದ ಅಡ್ಜೆಕ್ಟಿವ್ಸ್ ಆ್ಯಡೆಡ್ ಬೈ ly, it becomes adverbs. Example, deep plus ly, deeply. ಅಂದರೆ ಸಾಕಷ್ಟು ಅಡ್ಜೆಕ್ಟಿವ್ ವರ್ಡನ್ನು ನಾವು ಅಡ್ವರ್ಬ್ ಮಾಡ್ಬೋದು. ಹೇಗೆ? ly ಅನ್ನೋ ಸಫಿಕ್ಸನ್ನು ಆ್ಯಡ್ ಮಾಡಿ, ಸೊ ಅದನ್ನು ಅಡ್ವರ್ಬ್ ಮಾಡ್ಬೋದು. ಆದರೆ ಎಲ್ಲ ವರ್ಡು ಕೂಡ ಆಗೋದಿಲ್ಲ, ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ಫಾರ್ಮೇಷನ್ ಆಫ್ ವರ್ಡ್ಸ್ ಫ್ರಮ್ ಅಫಿಕ್ಸೇಷನ್. ಸೊ ಇದನ್ನು ನಾವು ಯಾವ್ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ನ ನೋಡೋಣ. ಮೊದಲಿಗೆ ವರ್ಬ್ ಅಕ್ಸೆಪ್ಟ್, acceptance, acceptable, acceptably. Act, action, active, actively. Verb admire, noun admiration, admirable, admirably. ಅಡ್ವೈಸ್, ನೋಡಿ ಇಲ್ಲಿ ಅಡ್ವೈಸ್ ಎಸ್ ಇ ಇದೆ ವರ್ಬಲ್ಲಿ, ಅದೇ ಸಿ ಇ ನೌನಲ್ಲಿ ಅಡ್ವೈಸ್. ಅಡ್ವೈಸಬಲ್, ಅಡ್ವೈಸಬ್ಲಿ. ಆಂಗರ್ ವರ್ಬ್ ಆಗಿ, ಸೊ ಹಿ ಆಂಗರ್ಡ್ ಅಟ್ ಮೀ. ಮತ್ತೆ ಆಂಗರ್ ನೌನ್ ಆಗಿ, ಹೇಗೆ? ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಆಂಗರ್. ಆಂಗ್ರಿ ಅಡ್ಜೆಕ್ಟಿವ್, ಆಂಗ್ರಿಲಿ. ನೆಕ್ಸ್ಟ್ ವರ್ಬ್ ಅಪ್ಲೈ, application, applicable, applicably. Approve verb, approval noun ಆಗಿದೆ ನೋಡಿ, approval. Approving adjective ಆಗಿ, approvingly. Adverb attract verb, attraction, attractive, attractively. Beautify, beauty, ಬ್ಯೂಟಿಫುಲ್ ಎಫ್ ಯು ಎಲ್ ಯೂಸ್ ಮಾಡಿ ಅಡ್ಜೆಕ್ಟಿವ್ ಮಾಡಿರುವಂಥದ್ದು, ಬ್ಯೂಟಿಫುಲಿ LLY. ಬಿಲೀವ್, ಬಿಲೀಫ್, ಬಿಲೀವಬಲ್, ಬಿಲೀವಬ್ಲಿ. ಸೊ ಇಲ್ಲಿವರೆಗೂ 10 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಡನ್ನು ನೀವು ನೋಡಿದ್ರಿ. ನೌ ಇಟ್ಸ್ ಎ ಚಾಲೆಂಜ್ ಫಾರ್ ಯು. ಪ್ಲೀಸ್ ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಲೆಟ್ಸ್ ಸಿ ಯುವರ್ ಮಾರ್ಕ್ಸ್ ಔಟ್ ಆಫ್ 40. ಸೊ 40ಕ್ಕೆ 40 ತಗೊಂಡ್ರೆ 40 ಔಟ್ ಆಫ್ 40 ಎಕ್ಸಲೆಂಟ್, 30 ಔಟ್ ಆಫ್ 40 ವೆರಿ ಗುಡ್, 20 ಔಟ್ ಆಫ್ 40 ಗುಡ್, 10 ಔಟ್ ಆಫ್ 40 ಸ್ಯಾಟಿಸ್ಫ್ಯಾಕ್ಟರಿ, ಬಿಲೋ 10 ಪ್ಲೀಸ್ ಟ್ರೈ ಅಗೇನ್. ಸೊ ಗುಡ್ ಲಕ್, ಇಟ್ಸ್ ಎ ಚಾಲೆಂಜ್ ಫಾರ್ ಯು. ಫಸ್ಟ್ ಒನ್, ಬ್ರೀದ್ ಡ್ಯಾಶ್ ಬ್ರೆತ್ಲೆಸ್, breathlessly. Broaden, breadth dash broadly. Care, care, careful dash dash. Circle, circular, circularly. Collect dash collective, collectively. Compare, comparison dash comparatively. Consider, consideration, considerable dash dash creation. ಅದರ ವರ್ಬ್ ಫಾರ್ಮನ್ನು ನೀವು ಬರೀಬೇಕಾಗುತ್ತೆ. ಕ್ರಿಯೇಷನ್, ಅಡ್ಜೆಕ್ಟಿವ್ ಫಾರ್ಮ್ ಕ್ರಿಯೇಟಿವ್, ಅಡ್ವರ್ಬ್ ಕ್ರಿಯೇಟಿವ್ಲಿ. ಡೀಪನ್ ವರ್ಬ್ ಫಾರ್ಮ್, ನೌನ್ ಫಾರ್ಮ್ ನೀವು ಬರೀರಿ. Adjective deep, deeply. Describe, noun form description. Adjective try to write. Adverb descriptively. Next, die, noun form death. Adjective dead. Adverb try to write. Try to write verb form of education.
Adjective educational, educationally. Encourage, courage, dash, courageously. Excel, excellence, excellent, adverb, try to write. Dash, forgetfulness, try to write verb form. Forgetful, forgetfully. Frighten, fright, try to write adjective form of fright. Frightfully, adverb form. Heighten, height, high, adjective form. Try to write adverb form of high. Dash, helper, try to write verb form of helper. Adjective, helpful, adverb, helpfully. Beautify, noun form, beauty. Try to write adjective form, adverb form is beautifully. Interest, interest, both are noun form and verb form. Adjective form, interesting. Try to write adverb form of interesting. Invitation. Try to write verb form of invitation. Inviting, invitingly. Laugh, dash, laughable, laughably. Lengthen, length, dash. Try to write adjective form of length. Adverb form is lengthily. Permit, noun form, permission, permissive. Try to write form of adverb, permissive. Dash, prediction. Try to write the verb form of prediction. Adjective form, predictive, predictively. Produce. Try to write the noun form of produce. Productive, adjective form, productively. Protect, protection, dash, protectively. Purify, purity, pure. Try to write adverb form of pure. Renewal, try to write the verb form of renewal. New, adjective form, newly, adverb form. Respect, respect, try to write the noun form of respect. Respective, adjective, respectively, adverb. Sadden, sadness, noun form. Try to write adjective form. Sadly, adverb. Select, selection, selective, dash, dash. Shortness, try to write the verb form of shortness. Adjective, short, shortly. Strengthen, try to write the noun form of strengthen. Strong, strongly. Succeed, success, dash, successfully, adverb form. Try to write the adjective form of success. Sweeten, sweetness, sweet. Try to write adverb form of sweet. Thought, try to write the verb form of thought. Adjective, thoughtful, thoughtfully. Use, try to write the noun form of use. Adjective form, useful or useless. Adverb form, usefully, uselessly. Both are possible. Weaken, weakness. Try to write the adjective form of weakness. Adverb form is weakly. Widen, width, wide. Try to write the adverb form of wide. So now the challenge is over. Please comment your answers in the comment box. Let's see your marks out of 40. 40 out of 40, excellent. 30 out of 40, very good. 20 out of 40, good. 10 out of 40, satisfactory. Below 10, please try again. So thank you very much. Please comment, like, share, and subscribe to my channel, Learning Circle. Thank you once again. Jai Hind, Vande Mataram.